तुम प्रेम हो तुम प्रीत हो मनमीत हो राधे मेरी मनमीत हो. ಹೆಲೋ ಬಂಗಾರಸ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎವ್ರಿವನ್. ಆದ್ರೆ ನನಗೇನು ಹೊಸ ದಿನ ಅಂತ ಅನಿಸ್ಲಿಲ್ರಿ, ಎಕ್ಸೆಪ್ಟ್ ಸಮ್ ನಾರಿಬಾಜೀಸ್. ವಂದೇ ಮಾತರಂ, ಜೈ ಹಿಂದ್, ಮಾರ್ಚ್ ಫಾಸ್ಟ್, ಸ್ವಲ್ಪ ಅಲ್ಲಲ್ಲಿ ಸಾಂಗ್ಸ್ಗಳು ಕೇಳತ್ತಿದ್ದು ಅಂದ್ಬಿಟ್ಟು ಹೊಸದೇನಿರಲಿಲ್ಲ. ನಮ್ಮ ಪಿ ಜಿ ಒಳಗೆ ಪೇಂಟಿಂಗ್ ನಡೆದೈತ್ರಿ. ಸೊ ಕಿಚನ್ ಒಳಗಿಂದ ಗ್ಯಾಸ್ ಸ್ಟವ್ ತೊಗೊಂಬಂದು ನಮ್ಮ ರೂಮ್ ಒಳಗೆ ಇಟ್ಕೊಳ್ಳೋ ಪರಿಸ್ಥಿತಿ ಬಂದೈತಿ. ಹಸು ಬೇರೆ ಆಗ್ಬಿಟ್ಟಿತ್ತು, ಮ್ಯಾಗಿ ಮಾಡ್ಕೊಳೈತೀನಿ. ಪೇಂಟ್ ಸ್ಮೆಲ್ ಇಷ್ಟು ಖರಾಬ್ ಇರ್ತದಂತ ಇವತ್ತು ಗೊತ್ತಾಗೈತೆ ನೋಡ್ರಿ ನನಗೆ. ಹಾಡು ಹಾಡ್ಬೇಕಂತಂದ್ರೆ ಎರಡೇ ಸರಿ ಆ ಪೇಂಟ್ ಸ್ಮೆಲ್ ತೊಗೊಂಡಿದ್ದಕ್ಕೆ ನಂದು ಗಲ ಖರಾಬ್ ಆಗ್ಬಿಟ್ಟೈತ್ರಿ ಈಗ. ಚಲೋ ಮ್ಯಾಗಿ ರೆಡಿ ಹೂವಾ. ಪ್ರತಿ ವರ್ಷ ಆಗಸ್ಟ್ 15ಗೆ ಒಂದಿನ ಏನೋ ವಿಡಿಯೋ ಸ್ಟೇಟಸಿಗೆ ಹಾಕಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ವಿಶ್ ಮಾಡಿದ್ರ ಆರ್ ವಿ ಇಂಡಿಪೆಂಡೆಂಟ್ ನಾವು? ನನ್ನ ಕೇಳಿದ್ರೆ ಇನ್ನೂ ಇಲ್ಲ ಅಂತ ಹೇಳ್ತೀನಿ. ಗರ್ಲ್ಸ್ ಯಾವಾಗ ಮನೆಯಿಂದ ಆಚೆ ಕಡೆ ವಿದೌಟ್ ಎನಿ ಹೆಸಿಟೇಷನ್, ವಿದೌಟ್ ಎನಿ ಸ್ಕೇರ್ ಅವರು ಹೋಗಿ ಎಂಜಾಯ್ ಮಾಡಿ ತಮ್ಮ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರ್ತಾರ ಅಂತಂದ್ರೆ ಅವತ್ತಿನ ದಿನ ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಂಗೆ. ರೀಸೆಂಟಾಗಿ ಕಂಗನಾ ರಣಾವತ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಅದು ವೈರಲ್ ಆಗಿತ್ತು ಭಾಳ. ಶಿ ಸೆಡ್ 2014 ಒಳಗೆ ನಮಗೆ ಇಂಡಿಪೆಂಡೆನ್ಸ್ ಸಿಕ್ತು. ಅದಕ್ಕೂ ಮುಂಚೆ ಸ್ವಾತಂತ್ರ್ಯ ಏನು ಸಿಕ್ತು ನಮಗೆ, ಅದು ಭಿಕ್ಷೆ ಬೇಡಿದ್ರಿಂದ ಸಿಕ್ಕಿತ್ತು ಅಂತ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಬಂದಿತ್ತು. ಬಿಕಾಸ್ 2014ಗೆ ಮೋದಿಜಿಯವರು ಎಲೆಕ್ಟ್ ಆಗಿ ಬಿಜೆಪಿಗೆ ಬಂದಿದ್ರು. ಸೊ ಬಿಜೆಪಿ ಮೋದಿಜಿಯವರ ಬರಲಿ, ರಾಹುಲ್ ಗಾಂಧೀಜಿಯವರ ಬರಲಿ, ಅಥವಾ ನೆಕ್ಸ್ಟ್ ಕಮಿಂಗ್ ಫ್ಯೂಚರ್ ಒಳಗೆ ಯೋಗಿ ಆದಿತ್ಯನಾಥ್ ಅವ್ರ ಹೆಸರು ಕೇಳಿ ಬರ್ಲಿತ್ತದ ಅವರ ಬರಲಿ, ಯಾವಾಗ ಹುಡುಗಿ ತನಗೆ ಬೇಕಾದಂತಹ ಎಲ್ಲ ಥಿಂಗ್ಸ್ಗಳನ್ನು ಏನೂ ತೊಂದರೆ ಆಗ್ಲಾರ್ದಂಗೆ ಮಾಡ್ಕೊಂಡು ಬರ್ತಾಳೋ ಅವತ್ತ ಸ್ವಾತಂತ್ರ್ಯ ಸಿಕ್ಕಂಗ. ರೀಸೆಂಟ್ ಆಗಿ ಎಲೆಕ್ಟ್ ಆಗಿರುವಂತಹ ತಮಿಳುನಾಡು ಚೀಫ್ ಮಿನಿಸ್ಟರ್ ವಿಜಯ್ ತಲಪತಿ ಅವರು ಮಹಿಳೆಯರ ಸಲುವಾಗಿ ಬಹಳ ಸ್ಟ್ರಿಕ್ಟ್ ರೂಲ್ಸ್ಗಳನ್ನ ಎನ್ಫೋರ್ಸ್ ಮಾಡಿದ್ದಾರೆ. ಆ ರೀತಿಯ ವ್ಯವಸ್ಥೆ ಏನಾದರೂ ನಮ್ಮ ಇಡೀ ದೇಶ ತುಂಬೆಲ್ಲ ಇತ್ತು ಅಂತಂದಿದ್ರೆ ಇಷ್ಟೊತ್ತಿಗಾಗಲೇ ನಮ್ಮ ದೇಶ ಎಲ್ಲೋ ಇರ್ತಿತ್ತು. ಆದ್ರೆ ಅಂಥ ವ್ಯವಸ್ಥೆಯನ್ನು ಜಾರಿಗೆ ತಂದಿರತಕ್ಕಂತಹ ಚೀಫ್ ಮಿನಿಸ್ಟರಿಗೆ ಮೆಚ್ಯೂರಿಟಿ ಇಲ್ಲ ಅನ್ನೋಂಥ ಚೀಫ್ ಮಿನಿಸ್ಟರ್ಗಳು ಏನೇನು ಕೆಲಸ ಮಾಡಲಿತ್ತಾರೋ ದೇವರಿಗೆ ಗೊತ್ತು. ಇರ್ಲಿ, ಜಾಸ್ತಿ ರಾಜಕೀಯವಾಗಿ ಮಾತಾಡೋದು ಬೇಡ. ಬ್ಯಾಕ್ ಟು ಅವರ್ ಫಾರ್ಮ್. ನಿಮ್ಗೊಂದು ವಿಡಿಯೋ ತೋರಿಸ್ತೀನಿ, ಅದನ್ನ ನೋಡ್ಕೊಂಡು ಬರ್ರಿ. ಇಂದಿನ ಅತ್ಯಂತ ದೊಡ್ಡ ಸುದ್ದಿ ಏನೆಂದರೆ, ಭಾರತದ ಶ್ರೇಷ್ಠ ದೇಶಭಕ್ತರು ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಹೃತ್ಪೂರ್ವಕ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಶಾಂತಿ ಪತ್ರ ಹೇಳಿ ವಂದೇ ಮಾತರಂ, ವಂದೇ ಮಾತರಂ, ಹಿಂದೂಸ್ಥಾನ ಗೊತ್ತೇನೋ, ಧರ್ಮ ಕಾಯೋ ಹಿಮಾಲಯ. ಹಿ ಈಸ್ ಮೈ ಡ್ಯಾಡ್. ಅವ್ರು ನಮ್ಮ ಫಾದರ್. ಎಡಿಟಿಂಗ್ ನೋಡ್ರಿ ಅವ್ರದ್ದು. ನಾ ನಿನ್ನೆ ನೈಟ್ ಇದನ್ನ ಇಟ್ಕೊಡ್ಲೆ, ಸ್ಟೇಟಸ್ ಇಟ್ಕೊಡ್ಲೆ ನಾನು. ವಾ 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 ಪಾಪ. ಮೋಸ್ಟ್ಲಿ ಖಾಲಿ ಕೂಡ್ಲಾರ್ದ ಏನಾರ ಒಂದು ಮಾಡೋದು ನಮ್ಗೆ ಇಡೀ ಖಾನ್ದಾನ್ದಾಗ ಐತೆ ಅನಿಸ್ತದೆ ನನಗೆ. ನೋಡ್ರಿ, ಅವ್ರದ್ದು ಒಂದು ದೇಶದ ಪ್ರಮಾಣ ಪತ್ರ ಅಂತನೂ ಒಂದು ರೆಡಿ ಮಾಡ್ಕೊಂಡಾರ. ಇವೆಲ್ಲ ಇಂಟರ್ನೆಟ್ ಒಳಗೆ ಬರ್ಲಿರ್ತಾವ. ಸೊ ಅವರು ಅದನ್ನ ಮಾಡಾರ. ಬಟ್ ವಿಡಿಯೋ ಮಾತ್ರ ಖತರ್ನಾಕ್ ರೀ. ನ್ಯೂಸ್ದಾಗ ಬರತ್ತಾರ್ರಿ ನಮ್ಮ ಪಪ್ಪ ಅಲ್ಲಿ ಮ್ಯಾಲ ಟಿವಿ ಒಳಗೆ ಎಲ್ಲರೂ ನೋಡಂತಾರ, ಕ್ಲಾಪ್ಸ್ ಹಾಕಂತಾರ. ಎಡಿಟ್ ನೋಡ್ರಿ ಅವ್ರದ್ದು. ಮಸ್ತ್ ಆಗೈತಿ ಪಾಪ. ಪ್ಲೀಸ್ ಕಂಟಿನ್ಯೂ. ಇವತ್ತಿನ ದಿನ ಒಂದು ಒಳ್ಳೆ ವಿಷಯ ಏನಾಗೈತಿ ಅಂತಂದ್ರ, ಮಾರ್ನಿಂಗ್ 10:30ಗೆ ನಮ್ದು ಕಾಲೇಜ್, ನಮ್ದು ಇಂಜಿನಿಯರಿಂಗ್ ಕಾಲೇಜ್, ಜೈನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಳಗಾವಿ, ಈ ಕಾಲೇಜ್ ಒಳಗೆ ಅಲ್ಯೂಮ್ನಿ ಮೀಟ್ ಇಟ್ಟಿದ್ರು. ಅಲ್ಯೂಮ್ನಿ ಮೀಟ್ ಅಂತಂದ್ರೆ ಗೊತ್ತಾಗ್ತದಲ್ಲ ನಿಮಗೆ, ಆಲ್ರೆಡಿ ಪಾಸ್ ಔಟ್ ಆಗಿ ಹೋಗಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳ ಜೊತೆಗೆ ಒಂದು ಮೀಟಿಂಗ್ ಅಂತ ಆನ್ಲೈನ್ ಮೀಟಿಂಗ್ ಅರೇಂಜ್ ಮಾಡಿದ್ರು. ಅದರದ್ದು ಲಿಂಕ್ ನನಗೆ ಶೇರ್ ಮಾಡಿದ್ರು ಶಶಾಂಕ್ ಸರ್. ಸೊ ಅಟೆಂಡ್ ಆದೆ. ಕೆಲವೊಂದು ಡೀಟೇಲ್ಸ್ಗಳು ಶೇರ್ ಮಾಡ್ಲಿತ್ತಿದ್ರು ಅವರು. ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳು ನೆಕ್ಸ್ಟ್ ತಮ್ಮ ಕರಿಯರ್ ಹೇಗೆ ಕಂಟಿನ್ಯೂ ಮಾಡ್ಕೊಳ್ಬೇಕು, ವಾಟ್ ಆರ್ ದ ಅಪರ್ಚುನಿಟೀಸ್ ದೇ ಹ್ಯಾವ್ ಇನ್ ಫ್ಯೂಚರ್. ಸೊ ಅದೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಕೊನೆಗೆ ಏನು ಮಾಡಿದ್ರು ಅಂತ ಕೇಳಿದ್ರೆ, ನಮಗೆ ಪಾರ್ಟಿಸಿಪೆಂಟ್ಸ್, ನಾವೇನು ಜಾಯ್ನ್ ಆಗಿದ್ವಿ, ನಮಗೆ ಮಾತಾಡಲಿಕ್ಕೆ, ನಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಲಿಕ್ಕೆ ಅಪರ್ಚುನಿಟಿಯನ್ನು ಕೊಟ್ಟರು. ಆ್ಯಕ್ಚುಲಿ ನಾನು ಏನು ಮಾತಾಡ್ಬೇಕಂತ ನನಗೆ ಗೊತ್ತಿರಲಿಲ್ಲ, ಬಿಕಾಸ್ ಐ ಆಮ್ ನಾಟ್ ಇನ್ ದ ಸಿವಿಲ್ ಫೀಲ್ಡ್ ಎಟ್ ಆಲ್. ಬಟ್ ಸ್ಟಿಲ್ ಅಲ್ಲಿ ಎಲ್ಲ ಸರ್ಗಳ ಹೆಸರು ನೋಡಿದ ತಕ್ಷಣ ನಮಗೆ ಕಲಿಸಿದಂತಹ ಸರ್ಗಳೆಲ್ಲ ಮಾತಾಡ್ಬೇಕಾ ಅಂತ ಹೇಳೋ ಫೀಲ್ ಆಗಿ ನಾನು ಹ್ಯಾಂಡ್ ರೈಸ್ ಮಾಡಿ ಮಾತಾಡಿದೆ. ಆಫ್ಟರ್ ಲಾಂಗ್ ಇಯರ್ಸ್ ನನ್ನ ಸರ್ಸ್ಗಳ ಜೊತೆಗೆ ಮಾತಾಡಿ ಭಾಳ ಖುಷಿ ಆಯಿತು. ಅವರು ನನಗೆ ಅಪ್ರಿಷಿಯೇಟ್ ಮಾಡಿದ್ರು. ಸಂಜೀವ್ ಸರ್, ಶಶಾಂಕ್ ಸರ್, ಅಮಯ್ ಸರ್, ನರೇಶ್ ಸರ್, ರವಿ ಅಂಗಡಿ ಸರ್ ಎಲ್ಲರೂ ಇದ್ದರು. ಏನೋ ಒಂದು ಮಾತಾಡಿದೆ, ಅವರು ಖುಷಿ ಆದರು, ನಾನು ಖುಷಿ ಆದೆ. ದ ಮೈಂಡ್ ವಾಸ್ ರಿಲ್ಯಾಕ್ಸ್ಡ್. ಆ್ಯಂಡ್ ಆಫ್ಟರ್ ದ ಮೀಟಿಂಗ್ ರವಿ ಸರ್ ಕಾಲ್ ಮಾಡಿದ್ರು. ಇಟ್ ವಾಸ್ ರಿಯಲಿ ಅನ್ಎಕ್ಸ್ಪೆಕ್ಟೆಡ್. ನನಗೆ ನೆನಪೈತಿ
ಥರ್ಡ್ ಸೆಮಿಸ್ಟರ್ ಲ್ಯಾಟ್ರಲ್ ಎಂಟ್ರಿಯಿಂದ ನಾ ಜಾಯ್ನ್ ಆದಾಗ ಮೋಸ್ಟ್ ಟಫೆಸ್ಟ್ ಸಬ್ಜೆಕ್ಟ್ ನಮಗಿದ್ದು FM ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಂತ ಇರ್ತೈತಿ. ರವಿ ಅಂಗಡಿ ಸರ್ ತಗೊಂತಿದ್ರು ಅದನ್ನ. ಫಸ್ಟ್ ಇಂಟರ್ನಲ್ ಟೆಸ್ಟ್ 20 ಮಾರ್ಕ್ಸ್. ಆ 20 ಮಾರ್ಕ್ಸಿಗೆ ನನಗೆ ಎಷ್ಟು ಬಿದ್ದಿರ್ಬೇಕ್ರಿ ಮಾರ್ಕ್ಸ್? ಕೇವಲ 2 ಮಾರ್ಕ್ಸ್ ತಗೊಂಡಿದ್ದೆ ನಾನು. ಏನೇನೋ ಅರ್ಥನ ಆಗಿರ್ಲಿಲ್ರಿ ನನಗೆ. ನಾ ಓದ್ತೂ ಇರಲಿಲ್ಲ ಅವಾಗ. ನನಗೆ ಭಾಳ ಫೋರ್ಸ್ಫುಲಿ ಇಂಜಿನಿಯರಿಂಗಿಗೆ ಹಾಕಿದ್ರು ಮನ್ಯಾಗ. ನಾ ಏನೂ ಓದ್ತಿರ್ಲಿಲ್ಲ, ನಾ ಸ್ಟಡಿ ಮಾಡ್ತಿರ್ಲಿಲ್ಲ, ಬರೀ ಬಿಂದಾಸ್ ಎಂಜಾಯ್ ಮಾಡ್ಕೊಂತ ತಿರುಗಾಡ್ತಿದ್ದೆ. 2 ಮಾರ್ಕ್ಸ್ ಫೇಲ್ ಇಂಟರ್ನಲ್ ಟೆಸ್ಟ್ ಒಳಗೆ. ಸರ್ ಕ್ಯಾಬಿನ್ ಒಳಗೆ ಕರೆದು ಎಷ್ಟು ತಗೊಂಡಿರಿ ನೋಡ್ರಿ ಇಲ್ಲಿ ಸ್ವಾತಿ ನೀವು ಮಾರ್ಕ್ಸ್ ಅಂತ ಹಿಂಗೆ ಚೆಕ್ ಮಾಡ್ಕೊಂಡು ನೋಡ್ತಾರೆ. ಒಟ್ಟ 2 ಬಿದ್ದವ್ರಿ ನಿಮಗೆ ಅಂತಂದ್ರು. ಸತ್ಯಾನಾಶ ಕರ್ ದಿಯಾ. ನನ್ನ ರಿಯಾಕ್ಷನ್ ಹೆಂಗಿರ್ಬೇಕ್ರಿ? ಥರ್ಡ್ ಸೆಮಿಸ್ಟರ್ ಒಳಗೆ ಯಾವ ಸರಿಗೂ ಅನಿಸ್ತಿರ್ಲಿಲ್ಲ, ರವಿ ಸರಿಗೆ ಅನಿಸ್ತಿದ್ವಿ ಸ್ವಲ್ಪ ಸ್ಟ್ರಿಕ್ಟ್ ಇದಾರ ಅಂತ ಹೇಳಿ. ಅವ್ರು 2 ಅಂದ್ಕೊಳ್ಳಿ ನಾನು ವಿಕ್ಟ್ರಿ ಸರ್ ಅಂತ ಹೇಳಿದೆ. ನನ್ನ ರಿಯಾಕ್ಷನ್ ನೋಡ್ರಿ, 20 ಮಾರ್ಕ್ಸಿಗೆ 2 ಮಾರ್ಕ್ಸ್ ತಗೊಂಡು ಫೇಲ್ ಆಗ್ಯಾನ ಇಂಟರ್ನಲ್ ಟೆಸ್ಟ್ ಒಳಗೆ. ಆದ್ರೆ ವಿಕ್ಟ್ರಿ ಅಂತ ಕನ್ಸಿಡರ್ ಮಾಡತ್ತೇನೆ. ವಿಕ್ಟ್ರಿ ರೀ ಸರ್ ಅಂತ ಹೇಳಿ ಹೇಳ್ಕೊಂತ ಬಂದೆ ನಾನು ಅವರಿಗೆ. ಸೊ ಅದೆಲ್ಲ ನೆನಪಾಯ್ತು. ಸರ್ ಜೊತೆ ಮಾತಾಡಿ ಖುಷಿ ಆಯ್ತು. ಸರ್ ಇಷ್ಟು ವರ್ಷ ಆದ್ರೂ ನಮ್ಮನ್ನು ನೆನಪಿಟ್ಕೊಂಡ ಮೀಟಿಂಗ್ ಅಟೆಂಡ್ ಅದೆ ಅಂತ ಹೇಳಿ ವಾಪಸ್ ಕಾಲ್ ಮಾಡಿ ಮಾತಾಡಿದ್ರಲ್ಲ, ದಟ್ಸ್ ರಿಯಲಿ ಸೋ ಸ್ವೀಟ್. ಹೀ ಸೋ ಹಂಬಲ್. ಇದೊಂದು ಇವತ್ತು ಭಾಳ ಖುಷಿ ವಿಚಾರ ನನಗೆ. ನಮ್ಮ ಕಾಲೇಜ್ ಮತ್ತು ನಮ್ಮ ಸರ್ಸ್ ಜೊತೆಗೆ ಕನೆಕ್ಟ್ ಆಗಿದ್ದೆ ಇವತ್ತು. ಅದೊಂದು ನಿಮಗೆ ನಾ ಹೇಳಬೇಕಿತ್ತು. ಆ್ಯಂಡ್ ಇನ್ನೊಂದು ಮ್ಯಾಟ್ರ್ ನಾನು ನಿಮಗೇನು ಹೇಳಬೇಕಿತ್ತು ಅಂತಂದ್ರೆ,